ಹೊನ್ನಾವರ ತಾಲೂಕಿನ ಹರಡಸಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಿಕನ್ ಕೋಡ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ಯಾಮಲಾ ನಾಯ್ಕ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಿಎಸ್ ನಾಯ್ಕ್ ಮಾತನಾಡಿ, ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯಿಂದ ಸಿಗುವ ಧನ ಸಹಾಯ ಅಲ್ಪ, ಇದು ಎಲ್ಲಿಯೂ ಸಾಲುವುದಿಲ್ಲ. ಆದರೆ ಹರಡಸೆ ಶಾಲೆಯ ಶಿಕ್ಷಕರು, ಪಾಲಕರು ಹಾಗೂ ಊರ ನಾಗರಿಕರು ಸೇರಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಯೋಜಿಸಿ ಮಾದರಿಯಾಗಿದ್ದಾರೆ ಎಂದರು. ವಲಯ ಮಟ್ಟ, ತಾಲೂಕಾ ಮಟ್ಟ, ಕ್ಲಸ್ಟರ್ ಮಟ್ಟ ಬೇರೆ ಬೇರೆ ಹಂತದಲ್ಲಿ ನಡೀತದೆ. ಕೆಳ ಹಂತದ ಕಾರ್ಯಕ್ರಮಕ್ಕೆ ಸರ್ಕಾರದ ಹಣಕಾಸಿನ ನೆರವು ಬಹಳ ಕಡಿಮೆ ಇರ್ತದೆ. ತಾಲೂಕು ಹಂತದ ಕಾರ್ಯಕ್ರಮಕ್ಕೆ ಕೂಡ ನಮಗೆ ಸ್ಪೋರ್ಟ್ಸ್ ಮಾಡಲಿಕ್ಕೆ 20,000 ರೂಪಾಯಿ ಕೊಡ್ತಾರೆ. ಅದು ನಮ್ಗೆ ಸುಮಾರು 2 ಲಕ್ಷ ಬೇಕಾಗ್ತದೆ ಕಂಡಕ್ಟ್ ಮಾಡಲಿಕ್ಕೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ದಾನಿಗಳು, ನಮ್ಮ ಶಿಕ್ಷಕರು, STMCಯವರು ಇವರೆಲ್ಲ ಧನ ಸಹಾಯವನ್ನು ಮಾಡಿದ್ರೆ ಮಾತ್ರ ಕಾರ್ಯಕ್ರಮವನ್ನು ಚೆನ್ನಾಗಿ ಸಂಘಟನೆ ಮಾಡಲಿಕ್ಕೆ ಆಗ್ತದೆ. ವೇದಿಕೆಯಲ್ಲಿ ಬಿಆರ್ಸಿ ಸತೀಶ್ ನಾಯ್ಕ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷ ಎಂಜಿ ನಾಯ್ಕ್ ಸೇರಿದಂತೆ ಶಿಕ್ಷಣ ಇಲಾಖೆಯ ವಿವಿಧ ಅಧಿಕಾರಿಗಳು, ಚಿಕನ್ ಕೋಡ್ ಗ್ರಾಮ ಪಂಚಾಯತ್ ಸದಸ್ಯರುಗಳು ಉಪಸ್ಥಿತರಿದ್ದರು. ಎಸ್ಡಿಎಂಸಿ ಅಧ್ಯಕ್ಷ ನರಸಿಂಹ ನಾಯ್ಕ್ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಬಳಿಕ ನಡೆದ ಪ್ರತಿಭಾ ಕಾರಂಜಿ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಚಿಕನ್ ಕೋಡ್ ಕ್ಲಸ್ಟರ್ನ 10 ಶಾಲೆಗಳ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ರು. ಛದ್ಮವೇಷ, ಚಿತ್ರಕಲೆ, ಕ್ಲೈ ಮಾಡೆಲಿಂಗ್ ಮುಂತಾದ ವರ್ಣರಂಜಿತ ಸ್ಪರ್ಧೆಗಳು ನಯನ ಮನೋಹರವಾಗಿ ಕಂಡುಬಂತು. ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ನಾಗರಾಜ ನಾಯ್ಕ್, ಡಿಸಿರಿ ನ್ಯೂಸ್, ಹೊನ್ನಾವರ.